ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 13ನೆಯ ಅಧ್ಯಾಯವಾದ ವಿಷ್ಣು ಕಾರ್ಯದಿಂದ ಆಶ್ಚರ್ಯಪಟ್ಟ ಗೌರಮುಖನು ಅವನನ್ನು ಚೆನ್ನಾಗಿ ಆರಾಧಿಸಲು ಪ್ರಭಾಸವೆಂಬ ಸೋಮತೀರ್ಥಕ್ಕೆ ಹೋದುದು. ಗೌರಮುಖನೆಡೆಗೆ ಮಾರ್ಕಂಡೇಯ ಮುನಿಯ ಆಗಮನ. ಆತನು ಗೌರಮುಖನಿಗೆ ಹೇಳಿದ ಪಿತೃಸೃಷ್ಟಿ, ಶ್ರಾದ್ದಕಾಲ, ಪಿತೃಗೀತೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಕೇಳುತ್ತಾಳೆ, ಗುರುವೇ, ಆ ಅತ್ಯಾಶ್ಚರ್ಯವನ್ನು ನೋಡಿದ ಗೌರಮುಖ ಮುನಿಯು ಮಣಿಜರಾದ ಆ ಸೇನಾ ನಾಯಕರು ಯಾವ ಫಲವನ್ನು ವರವನ್ನು ಪಡೆದರೆಂಬುದನ್ನು ಶ್ರೀಮಂತನೂ ಪರಮಧಾರ್ಮಿಕನೂ ಋಷಿವರ್ಯನೂ ಆದ ಗೌರಮುಖ ಮುನಿಯು ಹರಿಯ ಕಾರ್ಯವನ್ನು ನೋಡಿ ಏನು ಮಾಡಿದನೆಂಬುದನ್ನು ನನಗೆ ಹೇಳು. ವರಾಹಮೂರ್ತಿಯು ಹೇಳುತ್ತಾನೆ, ಗೌರಮುಖನು ನಿಮಿಷ ಮಾತ್ರದಲ್ಲಿ ಭಗವಂತನು ಮಾಡಿದ ಕಾರ್ಯವನ್ನು ನೋಡಿ ಆ ದೇವನನ್ನು ಆರಾಧಿಸಲು ಬಯಸಿ ಅದೇ ವನದಲ್ಲಿ ಅತಿ ದುರ್ಲಭವಾದ ಪ್ರಭಾಸವೆಂಬ ಹೆಸರುಳ್ಳ ಸೋಮತೀರ್ಥಕ್ಕೆ ಹೋದನು.
ಅಲ್ಲಿ ತೀರ್ಥಧ್ಯಾನ ಮಾಡುವವರು ದೇವನನ್ನು ದೈತ್ಯಾಂತಕೃತ್ಯೆಂದು ಹೇಳುತ್ತಾರೆ. ದೈತ್ಯಸೂದನನೆಂದು ಹೆಸರುಳ್ಳ ಆ ಹರಿಯನ್ನು ಗೌರಮುಖನು ಪೂಜಿಸಿದನು. ದೇವನು ಪ್ರಭುವೂ ಆದ ಹರಿನಾರಾಯಣನನ್ನು ಸಂತೋಷಪಡಿಸುತ್ತಿದ್ದ ಆ ಗೌರಮುಖನ ಹತ್ತಿರಕ್ಕೆ ಮಹಾಯೋಗಿಯಾದ ಮಾರ್ಕಂಡೇಯ ಮುನಿಯು ಬಂದನು. ಅಭ್ಯಾಗತನಾದ ಅವನನ್ನು ದೂರದಿಂದಲೇ ನೋಡಿ ಗೌರಮುಖನು ಅತಿ ಸಂತೋಷದಿಂದಲೂ ಭಕ್ತಿಯಿಂದಲೂ ಕೂಡಿದವನಾಗಿ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿದನು. ದರ್ಬೆಯ ಆಸನದಲ್ಲಿ ಕುಳಿತ ಮಾರ್ಕಂಡೇಯನನ್ನು ಕುರಿತು ಋಷಿಯು, ಮುನಿವರ್ಯನೇ, ಮಹಾವ್ರತಿಯೇ, ನಾನು ಏನು ಮಾಡಬೇಕೆಂಬುದನ್ನು ನನಗೆ ನಿಯಮಿಸು ಎಂದನು. ಹೀಗೆ ಹೇಳಿಸಿಕೊಂಡ ಮಹಾತಪಸ್ವಿಯೂ ಬ್ರಾಹ್ಮಣೋತ್ತಮನೂ ಆದ ಮಾರ್ಕಂಡೇಯನು ಆಗ ಗೌರಮುಖನಿಗೆ ನಯವಾದ ನುಡಿಯಿಂದ ಮುಂದಿನಂತೆ ಹೇಳಿದನು. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಸರ್ವ ದೇವತೆಗಳಿಗೂ ಗುರುವಾದ ನಾರಾಯಣನೇ ಮೂಲನು. ಅವನಿಂದ ಬ್ರಹ್ಮನು ಉದಿಸಿದನು. ಆ ಬ್ರಹ್ಮನು 7 ಜನ ಋಷಿಗಳನ್ನು ಸೃಷ್ಟಿಸಿ ನನ್ನನ್ನು ಪೂಜಿಸಿರಿ ಎಂದು ಅವರಿಗೆ ಹೇಳಿದನು. ಆದರೆ ಅವರು ಮೊದಲು ತಮ್ಮನ್ನು ತಾವೇ ಪೂಜಿಸಿಕೊಂಡರೆಂದು ಶ್ರುತಿಯಿದೆ. ಮಹಾವಿಕಾರವಾದ ಕರ್ಮವನ್ನು ಮಾಡಿದ ಆ ಬ್ರಹ್ಮಪುತ್ರರನ್ನು ಈ ಅತ್ಯಾಚಾರವನ್ನು ಮಾಡಿದುದರಿಂದ ನೀವು ಎಲ್ಲರೂ ನಿಜವಾಗಿಯೂ ಜ್ಞಾನಹೀನರಾಗಿ ಆಗುವಿರಿ ಎಂದು ಆತನು ಶಪಿಸಿದನು. ಹೀಗೆ ಬ್ರಹ್ಮನಿಂದ ಶಾಪವನ್ನು ಪಡೆದ ಅವರು ಒಡನೆಯೇ ವಂಶೋದ್ಧಾರಕರಾದ ಪುತ್ರರನ್ನು ಪಡೆದು ಸ್ವರ್ಗಸ್ಥರಾದರು. ಬ್ರಹ್ಮವಾದಿಗಳಾದ ಅವರು ಸ್ವರ್ಗಸ್ಥರಾದ ಬಳಿಕ ಅವರ ಮಕ್ಕಳು ಬೇಗನೆ ಶ್ರಾದ್ದ ಮಾಡಿ ಅವರನ್ನು ತೃಪ್ತಿಪಡಿಸಿದರು. ಬ್ರಹ್ಮನ ಮಾನಸ ಪುತ್ರರಾದ ಅವರೇಳು ಮಂದಿಯು ವೈಮಾನಿಕರಾಗಿ ಮಂತ್ರೋಕ್ತವಾದ ಆ ಪಿಂಡ ಪ್ರದಾನವನ್ನು ನೋಡುತ್ತಿದ್ದರು. ಗೌರಮುಖನು ಕೇಳುತ್ತಾನೆ, ಬ್ರಾಹ್ಮಣನೇ, ಆ ಪಿತೃಗಳಾರು? ಪಿತೃಗಣಗಳು ಎಷ್ಟು? ಅವರು ಆ ಲೋಕದಲ್ಲಿ ಎಷ್ಟು ಕಾಲವಿರುವರು? ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಶ್ರೇಷ್ಠರಾದ ಕೆಲವರು ದೇವತೆಗಳಿಗೆ ಸೋಮವರ್ಧನರಾಗಿ ಪ್ರವರ್ತಿಸುತ್ತಾರೆ. ಮರೀಚ್ಯಾದಿಗಳಾದ ಆ 7 ಜನರು ಸ್ವರ್ಗದಲ್ಲಿ ಪಿತೃಗಳೆನಿಸುವರು. ಅವರಲ್ಲಿ 4 ಸಾಕಾರರು, ಉಳಿದವರು ನಿರಾಕಾರರು. ಅವರ ಲೋಕ ಸ್ವಭಾವವನ್ನು ಹೇಳುವೆನು ಕೇಳು. ತೇಜಸ್ವಿಗಳಾದ ದೇವತೆಗಳ ಪಿತೃಗಳಿರುವ ಆ ಪ್ರದೇಶಗಳಿಗೆ ಸಂತಾನಕ ಲೋಕಗಳೆಂದು ಹೆಸರು. ಅವರನ್ನು ದೇವತೆಗಳು ಪೂಜಿಸುವರು. ಸಂತಾನ ಲೋಕಗಳನ್ನು ಪಡೆದು 100 ಯುಗಗಳ ಕಡೆಯಲ್ಲಿ ಅವರು ಆ ಲೋಕಗಳನ್ನು ಕಳೆದುಕೊಂಡು ಪುನಃ ಬ್ರಹ್ಮವಾದಿಗಳಾಗಿ ಹುಟ್ಟುವರು. ಅವರು ಮತ್ತೆ ಹಿಂದಿನ ಸ್ಮರಣೆಯನ್ನು ಪಡೆದು ಅತ್ಯುತ್ತಮವಾದ ಸಾಧ್ಯ ಯೋಗವನ್ನು, ಪುನರ್ಜನ್ಮವನ್ನು ದುರ್ಲಭವಾಗಿ ಮಾಡುವ ಪವಿತ್ರವಾದ ಯೋಗ ಮಾರ್ಗವನ್ನು ಅನುಸರಿಸುವರು. ಈ ಪಿತೃಗಳೇ ಶ್ರಾದ್ದದಲ್ಲಿ ಯೋಗಿಗಳ ಯೋಗವನ್ನು ಬೆಳೆಸುವರು ಮತ್ತು ಯೋಗ ಬಲದಿಂದ ಆನಂದಿತರಾಗುವರು. ಯೋಗಿ ವರ್ಯಾಗ್ರಗಣ್ಯನೇ, ಆದುದರಿಂದ ಯೋಗಿಗಳಿಗೆ ಶ್ರಾದ್ದವನ್ನು ಮಾಡಬೇಕು.
ಸೋಮಪಾನ ಮಾಡುವವರ ಉತ್ತಮವಾದ ಈ ಸೃಷ್ಟಿಯು ಮೊದಲನೆಯ ಸೃಷ್ಟಿ ಎನಿಸುವುದು. ಬ್ರಾಹ್ಮಣೋತ್ತಮರಾದ ಇವರು ಏಕಾಂಗಿಗಳಾಗಿರುತ್ತಾರೆ. ಭೂಲೋಕ ನಿವಾಸಿಗಳಾದವರಿಗೆ ಸ್ವರ್ಗಲೋಕ ನಿವಾಸಿಗಳು, ಬ್ರಹ್ಮಪುತ್ರರೂ ಆದ ಮರೀಚ್ಯಾದಿಗಳು ಪೂಜ್ಯರು. ಅವರಿಗೆ ಮರುದ್ಗಣದವರು ಪೂಜ್ಯರು. ಕಲ್ಪವಾಸಿಗಳೆಂಬ ಹೆಸರುಳ್ಳ ಅವರಿಗೆ ಜನಲೋಕ ನಿವಾಸಿಗಳಾದ ಸನಕಾದಿಗಳು, ಅವರಿಗೆ ವೈರಾಜರು, ತಪಸ್ವಿಗಳೂ ಆದ ಸಪ್ತರ್ಷಿಗಣದವರು ಪೂಜ್ಯರು. ಹೀಗೆ ಈ ಪಿತೃಸಂತತಿಯನ್ನು ಹೇಳಿದುದಾಯಿತು. ಅವರನ್ನು ಬೇರೆ ಬೇರೆಯಾಗಿ ಶೂದ್ರರಲ್ಲದ ಬೇರೆ ವರ್ಣಗಳವರು ಪೂಜಿಸಬೇಕು. ಶೂದ್ರರು ಪೂಜಿಸಬಾರದು. ಬ್ರಾಹ್ಮಣಾದಿಯಾದ 3 ವರ್ಣಗಳವರಿಂದ ಅನುಮತಿಯನ್ನು ಪಡೆದು ಶೂದ್ರನು ಸರ್ವ ಪಿತೃಗಳನ್ನು ಆರಾಧಿಸಬಹುದು. ಶೂದ್ರನಿಗಾದರೂ ಬೇರೆಯಾಗಿ ಶೂದ್ರಜಾತಿ ಪಿತೃಗಳಿರುವರು. ಬ್ರಾಹ್ಮಣನೇ ಪಿತೃಗಳಲ್ಲೂ ಮುಕ್ತಚೇತನರು ಕಾಣುವುದಿಲ್ಲ. ಋಷಿಗಳು ಹೇಳಿರುವ ಸ್ಮೃತಿ ಶಾಸ್ತ್ರಗಳಿಂದಲೂ ಪುರಾಣಗಳನ್ನು ನೋಡುವುದರಿಂದಲೂ ವಿಶೇಷ ಶಾಸ್ತ್ರ ದೃಷ್ಟಿಯಿಂದಲೂ ತಮ್ಮ ವಂಶದ ಪೂಜ್ಯ ಪಿತೃಗಳನ್ನು ಅರಿತು ವರ್ತಿಸಬೇಕು. ಬ್ರಹ್ಮನ ಶಾಪಕ್ಕೀಡಾದ ಮರೀಚ್ಯಾದಿಗಳ ಪುತ್ರರು ಮರೀಚ್ಯಾದಿ ಪಿತೃಗಳಿಗೆ ಸರಿಯಾಗಿ ಶ್ರಾದ್ದ ಮಾಡಿದುದರಿಂದ ಅವರು ಮತ್ತೆ ಜ್ಞಾನವನ್ನು ಪಡೆದು ಪರನಿರ್ವಾಣವನ್ನು ಪಡೆದರು. ತನ್ನ ಪುತ್ರರಾದ ಮರೀಚ್ಯಾದಿಗಳನ್ನು ಬ್ರಹ್ಮನು ಬಳಿಕ ಸೃಷ್ಟಿಯಲ್ಲಿ ತಾನಾಗಿಯೇ ಜ್ಞಾಪಿಸಿಕೊಂಡನು. ವಸ್ವಾದಿಗಳಿಗೆ ಕಶ್ಯಪಾದಿಗಳು, ವರ್ಣಗಳಿಗೆ ವಸ್ವಾದಿಗಳು, ಸಾಮಾನ್ಯವಾಗಿ ಗಂಧರ್ವಾದಿಗಳು ಪಿತೃಗಳೆಂದು ತಿಳಿಯಬೇಕು. ಮಹಾಮುನಿಯೇ, ಈ ಪಿತೃಸರ್ಗವು ನಿನಗೆ ಸಂಗ್ರಹವಾಗಿ ಹೇಳಲ್ಪಟ್ಟಿತು. ಕೋಟಿ ವರ್ಷಗಳು ಹೇಳಿದರೂ ಇದು ಮುಗಿಯುವುದಿಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 13ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.